ಉದ್ದವಾಗಿ ದಯಾನಂದ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಅದೇ ರೀತಿ ಶಾಂತಿ ಪರಿಸಿದ ಆಟಗಾರ ಚರಣ್ ರಾಜ್ ಕೂಡ ಓಪನಿಂಗ್ ಇರಲಿ ಬ್ಯಾಟ್ ಅನ್ನು ಬೀಸಬೇಕಾಗ್ತಾ ಅನಿವಾರ್ಯ ಕಂಡು ಬರ್ತಾ ಇದೆ. ಮತ್ತು ಸೂಚನೆ ಇರ್ತಾ ಇದ್ದಾನೆ. ರನ್ಔಟ್ ಆದಲ್ಲಿ ಸಂಶಯದಲ್ಲಿ ಅಂಪೈರ್ ಥರ್ಡ್ ಅಂಪೈರ್ಗೆ ಡಿಸಿಷನ್ ಆಗಬಹುದಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಕೇವಲ ಕ್ರಿಟಿಕಲ್ ಸಿಚುವೇಶನ್ ಮಾತ್ರ ರನ್ಔಟ್ಗೆ ರಿವ್ಯೂ ಇರುತ್ತದೆ. ಇದು ಅಂಪೈರ್ಗಳಿಗಾಗಿ ಮಾತ್ರ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸಿಕೆಎಂ ಸ್ಟಾರ್ ನಾಯಕ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಗುಡ್ಡ ಪ್ರಥಮ ಓವರ್ ಬೋಲ್ ಮಾಡಲು ಮಾರ್ಕ್ ನವೀನ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ತನ್ನ ತವರು ಪಿಚ್ಚಿನ ಆಟಗಾರ ನವೀನ ರಾಜ್ಯದ ಉದ್ದಗಲಕ್ಕೂ ಆಡಿದ ಅನುಭವ ನವೀನನ ಪಾಲಾಗ್ತದೆ. ಮತ್ತೊಮ್ಮೆ 2 ಇನ್ನಿಂಗ್ಸ್ನ ಪ್ರಥಮ ಎಸೆತಕ್ಕಾಗಿ ಕ್ಯಾಚ್ ಆಗುವ ಸಾಧ್ಯತೆ. ಮಧ್ಯೆ ಪ್ರಥಮ ಎಸೆತ ಚರಣ್ ರಾಜ್ ಆಟ ಅಂತ ಕಂಡು ಬರ್ತಾ ಇದೆ. ಸುರಕ್ಷಿತ ಕೈಯಲ್ಲಿ ಒಬ್ಬನ ಕೈಗೆ ಸುಂದರ ರೀತಿಯಲ್ಲಿ ಮುತ್ತಿಡ್ತಾ ಇದೆ ಚೆಂಡು. ಮಧ್ಯೆ ಪ್ರಥಮ ಎಸೆತ ಪ್ರಥಮ ಉದ್ದರಿ ಹೊಸ ದಾಂಡಿಗ ರಾಜೇಶ ಹೊಸ ದಾಂಡಿಗ ರಾಜೇಶನ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಹೊಸಪೇಟೆ ಕಂಡ ಶ್ರೇಷ್ಠ ಆಟಗಾರ ಪಟ್ಟಿಯಲ್ಲಿ ರಾಜೇಶನ ನಾಮದೇಹ ಕೂಡ ಕಂಡು ಬರ್ತಾ ಇದೆ. ಪ್ರಥಮ ಎಸೆತ ಪ್ರಥಮ ಉದ್ದರಿಯಾಗಿ ಕಂಡುಕೊಳ್ತದೆ. ದ್ವಿತೀಯ ಎಸೆತಕ್ಕಾಗಿ ನವೀನ ಇದರ ಮಧ್ಯೆ ಲೇಖನ ಮೂಲಕ ತಂಡಕ್ಕೆ 8 ಓಟದ ಪೂರೈಕೆ. ಕೆಪಿಸಿ ತಂಡದ ಅಂಕಿಅಂಶ ಈಗ ಹೆಚ್ಚಾಗುತ್ತಾ ಇದೆ. ಶೈಪಲ್ಲಿ ದಯಾನಂದ ಓರ್ವ ಶ್ರೇಷ್ಠ ಆಟಗಾರ, ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ಆಡಿದ ಅನುಭವದ ಆಟಗಾರ ದಯಾನಂದ. ಲೆಫ್ಟಿ ಮಾದರಿಯ ಆಟಗಾರ, ಸ್ಟ್ರೈಕ್ ಅಲ್ಲಿ ಅದೇ ರೀತಿ ತಂಡದ ನಾಯಕನ ಜವಾಬ್ದಾರಿ. ಸುಂದರತೆ ಹೊಡೆತ, ನೆಟ್ಟ ನೇರ್ನ ಹೊಡೆತ, ಅವಲಿ ಓಟದ ಪೂರೈಕೆಗೊಳ್ತಾ ಇದೆ. ಅವರಿಗೂ ಜನರಿಗೆ 2 ಮಿಂಚಿನ ಓಟ ಕಂಡು ಬರ್ತಾ ಇದೆ. ಇನ್ನು ಸೂಚನೆ ಬರ್ತಾ ಇದ್ದಾನೆ ಶಂಕರ್ ಜಾಂಟಿ, ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ನವೀನ ಟು ದಯಾನಂದ್. ಸುಂದರತೆ ಎಸೆತ ಶೂನ್ಯದ ಮುಚ್ಚಳಿಕೆ ಮಾತ್ರ ಬಾಕಿ ಉಳಿತಾ ಇದೆ. ಈ ಪಂದ್ಯದ ಆದ್ಯ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿ ಒಂದೆಡೆಯಲ್ಲಿ ಕೀರ್ತಿ, ಇನ್ನೊಂದೆಡೆಯಲ್ಲಿ ನಿಶಾನ್ನ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಅದರಿಂದ ನನ್ನ ಸಹಪಾಠಿ ಅಫ್ಜಲ್ ಕೊಪ್ಪ ಇವರು ಕೂಡ ನಮ್ಮನ್ನು ಸಲ್ಲಿಸ್ತಾ ಇದ್ದಾನೆ. ಅದೇ ರೀತಿ ನಮ್ಮಲ್ಲಿ ಅಂಕಿಅಂಶ ತಜ್ಞರಾಗಿ ರೋಹಿತ್ ಇವರಿಗೂ ಕೂಡ ನನ್ನ ವಂದನೆ ಸಲ್ಲಿಸ್ತಾ ಇದ್ದಾನೆ. ಅದರೊಂದಿಗೆ ನಮ್ಮಲ್ಲಿ ನಮಗೆ ಸಹಕರಿಸುತ್ತಿರುವ ವೈ ಸ್ಪೋರ್ಟ್ಸ್ ನ ಮಾಲೀಕರಾದ ಇಲ್ಲೂ ಇವರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದಾನೆ.
ಮತ್ತೊಮ್ಮೆ ಫುಲ್ ಟಾಸ್ ಆದ ಚೆಂಡು, ಮತ್ತೊಂದು ಅವಳಿ ಓಟದ ಪೂರೈಕೆಗೊಳ್ತಾ ಇದೆ. ಇದರಲ್ಲಿ ಓವರ್ನ ಮುಕ್ತಾಯಕ್ಕೆ ತನಕ ಮೊತ್ತ 5ಕ್ಕೆ ಏರಿಕೆಗೊಳ್ತಾ ಇದೆ. ಅದೃಷ್ಟದಾಟ ಕೂಟದ ದ್ವಿತೀಯವರೆಗಾಗಿ ಗಂಧರ್ವನ ಪರಿಚಯ ನೀಡ್ತಾ ಇದ್ದಾನೆ. ಕ್ರಿಕೆಟ್ ಒಂದು ಅದೃಷ್ಟದಾಟ, ಯಾವ ಜ್ಯೋತಿಷರು ಇರಲಾರ ಈ ತಂಡ ಗೆಲ್ಲುತ್ತದೆ ಅಥವಾ ಆ ತಂಡ ಗೆಲ್ಲುತ್ತದೆ ಎಂದು ಹೇಳಿದಲ್ಲಿ ಕ್ರಿಕೆಟ್ ನಲ್ಲಿ ಅವನು ಮೂಢನೆಂಬ ನಿರ್ಣಯವನ್ನು ನೀಡ್ತಾ ಇದ್ದಾನೆ. ಸ್ಟ್ರೈಕ್ ರಾಜೇಶ ಆದಷ್ಟು ಬೇಗ ಪಂದ್ಯದ ಮುನ್ನಡೆಸಿಕೊಡಿ. ಗಂಧರ್ವ ರಾಜೇಶ ನಮ್ಮಲ್ಲಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲ ವ್ಯಕ್ತಿಗಳಿಗೆ, ಗಣ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಮತ್ತೊಮ್ಮೆ ಗಂಧರ್ವ ರಾಜೇಶ ಆದಷ್ಟು ಬೇಗ ಪಂದ್ಯ ನಡೆಸಿಕೊಡಿ. ದ್ವಿತೀಯರ್ನ ಪ್ರಥಮಸ್ತಕ್ಕಾಗಿ ಗಂಧರ್ವ ರಾಜೇಶ. ಇದರ ಮಧ್ಯೆ ಸುಂದರ ದೇಶದ ಶೂನ್ಯದ ಮುಚ್ಚಳಿಕೆ ಮಾತ್ರ ಬಾಕಿ ಉಳಿತಾ ಇದೆ. ಪ್ರತಿ ಎಸೆತಕ್ಕೂ ಓಟಗಳ ಅನಿವಾರ್ಯ. ಕೆಬಿಸಿ ಹೊರಗೊಳ್ತಾ ಇದೆ. ಮತ್ತೊಮ್ಮೆ ಗಂಧರ್ವ ತನ್ನ ದ್ವಿತೀಯ ಎಸೆತಕ್ಕಾಗಿ ಇದರ ಮಧ್ಯೆ ಬಾಲಿಷ್ಟ ಹೊಡೆತ ಸೀಮಾರೇಖೆ ಹೊರಬದಿಯಲ್ಲಿ ಚಲಿಸ್ತಾ ಇದೆ ಚೆಂಡು. ಇದರ ಮಧ್ಯೆ ಜಿಯೋ ದಂದನಾದನ್ ಷಟ್ಕ. ಎದುರಿಗೆ ರಾಜೇಶ ತಾನು ಎದುರಿಸಿದ ದ್ವಿತೀಯ ಎಸೆತಕ್ಕೆ ಷಟ್ಕವಾಗಿ ಮಾರುಬಡಿಸ್ತಾ ಇದ್ದಾನೆ. ಇದ್ರ ಮಧ್ಯೆ ರಾಜೇಶನ ಪಾಂಡು ಗರ್ಜಿಸ್ತಾ ಇದೆ. ಮತ್ತೊಂದು ತೃತೀಯ ಎಸೆತಕ್ಕಾಗಿ ಗಂಧರ್ವ ಮತ್ತೊಂದು ಶೀಪ್ ಶಾಟ್ಗಾಗಿ ಮನವಿ ಪುರಸ್ಕರಿಸುತ್ತಾ ಇಲ್ಲ. ಷಟ್ಕ ಬರೆಸಿದ ಹುಮ್ಮಸ್ಸಿನಿಂದ ರಾಜೇಶ ಮತ್ತೊಂದು ಬಾಲಿಷ್ಟ ಬಾಲಾಟ ಹೊಡೆತ ಸೀಮಾರೇಖೆ ಹೊರಬದಿಯಲ್ಲಿ ಚಲಿಸ್ತಾ ಇದೆ ಚೆಂಡು. ರಾಜೇಶ ಬ್ಯಾಕ್ ಟು ಬ್ಯಾಕ್ ಷಟ್ಕ ಒಂದಾಗಿ ಬರ್ತಾ ಇದ್ದಾನೆ. ಇದ್ರ ಮಧ್ಯೆ ರಾಜೇಶ ಆಟದ ಮೊರೆ ಹೋಗ್ತಾ ಇದ್ದಾನೆ. ತನ್ನ ನಾಡು ಬಿಚ್ಚಿನಲ್ಲಿ ಆಡಿದ ಆಟಗಾರ ರಾಜೇಶ ತನ್ನ ಮಡಿಲಿನ ಕ್ರೀಡಾಂಗಣದಲ್ಲಿ ಕೊಂಚ ಗರ್ಜಿಸ್ತಾ ಇದ್ದಾನೆ. ಇದ್ರ ಮಧ್ಯೆ ನವೀನ ಸುಂದರ ರೀತಿಯಲ್ಲಿ ಬೌಲಿಂಗ್ ಪ್ರಶಂಸೆ ಸಾಗಿದ್ರೆ ಗಂಧರ್ವ ಕೊಂಚ ದುಬಾರಿಯಾಗಿ ಹೋಗ್ತಾ ಇದ್ದಾನೆ. ಮತ್ತೊಮ್ಮೆ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ 2 ಎಸೆತಕ್ಕಾಗಿ ಗಂಧರ್ವ ಇದರ ಮಧ್ಯೆ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ಇಡ್ತಾ ಇದ್ದಾನೆ.
2 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 18 ಕ್ಷಮಿಸಿ 17. HPL 2ನೇ ಆವೃತ್ತಿಗೆ ಸಹಕರಿಸಿರುವ ಅನಿಡಿ ಎಕ್ಸಾಟಿಕಾ ಅವರ ಮಾಲೀಕ, ಅದೇ ರೀತಿ ಗ್ರ್ಯಾಂಡ್ ಕೃಷ್ಣ ಮಾಲೀಕರು ಅವರೂ ಕೂಡ ನಮ್ಮೆಲ್ಲ ಆಯೋಜಕರು ಹಾಗೂ ಹೊಸಪೇಟೆಯ ಗ್ರಾಮಸ್ಥರ ಪರವಾಗಿ ಒಂದನೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯ ಕರುಣಿಸ್ತಾ ಇದ್ದೇನೆ CK ಸ್ಟಾರ್ ನಾಯಕ ಹಾಗೂ ರಾಂಪೇಜ್ ಬಸ್ಕಲ್ ನಾಯಕ ಆದೇಶಬೇಕಾದ ವೇದಿಕೆ ಮೇಲೆ ಬನ್ನಿ. ಇದು ನಿಮಗೆ ಕೊನೆಯ ಕರೆ. ತೃತೀಯ ಗೋಲ್ ಮಾಡಲು, ಅದೇ ರೀತಿ ನಾವು ವೈಯಕ್ತಿಕ ಗೋಲ್ ಮಾಡಲು ನವೀನನ ಪರಿಚಯ ಮಾಡಿಸ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಪಂದ್ಯದ ಮುನ್ನಡೆಸಿಕೊಡಿ. ನಮ್ಮ ಒಂದನೇ ಕೊನೆಯವರೆಗೂ ಸಾಗುತ್ತದೆ. ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾರೆ ಇರ್ತಾನೆ. ಮತ್ತೊಮ್ಮೆ ನವೀನ ಕ್ಯಾಚ್ ಆಗುವ ಸಾಧ್ಯತೆ. ಇದರ ಮಧ್ಯೆ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾನೆ ಪರ್ಶು. ಒಬ್ಬ ಉತ್ತಮ ಆಟಗಾರನ ಕ್ಯಾಚ್ ಬಿಟ್ಟಲ್ಲಿ ಮ್ಯಾಚ್ ಬಿಟ್ಟಂತ ಸವಿ ನೆನಪಿಡ್ತಾ ಇದ್ದಾನೆ. ಭಯ ಮತ್ತೆ ತನ್ನ ಚುರುಕಿನ ಆಟ ತೋರಿಸಬೇಕಾದ ಅನಿವಾರ್ಯತೆ ಕಂಡು ಬರ್ತಾ ಇದೆ. ಮತ್ತೊಂದು ನವೀನ ಇದರ ಮಧ್ಯೆ ಭಯನ ಆಟ ಅಂತ್ಯ ಕಂಡು ಬರ್ತಾ ಇದೆ. ನವೀನ ಕ್ಲೀನ್ ಬೋಲ್ಡ್ ಮಾಡಿ ಭಯನನ್ನು ಮರಳಿ ತನ್ನ ಸ್ವಸ್ಥಾನಕ್ಕೆ ಪೆರೇಡ್ ಮಾಡಿಸ್ತಾ ಇದ್ದಾನೆ. ಇದರ ಮಧ್ಯೆ ನವೀನ ಎರಡನೇ ಇದ್ದರೂ ಕೂಡ ನವೀನನ ಪಾಲಾಗ್ತದೆ. ಹೊಸ ದಾಂಡಿಗನ ಪರಿಚಯ ಪವಿತ್ರನ್ ಕೈ ಮರಪಡಿಸಿದ ಸುಂದರತೆ ಆಟಗಾರ, ಅದೇ ರೀತಿ ಜಿಲ್ಲೆಯ ಉದ್ದಗಲಕ್ಕೂ ಆಡಿದ ಅನುಭವ ಪವಿತ್ರನ ಪಾಲಾಗ್ತದೆ. ಒಬ್ಬ ಬಲಿಷ್ಠ ಬಾಲಾಢ್ಯ ಹೊಡೆತಗಾರ, ಅದೇ ರೀತಿ ಸುಂದರತೆ ಆಟಗಾರ, ಅದೇ ರೀತಿ ಉತ್ತರಿತರದ ಹುಮ್ಮಸ್ಸಿನಿಂದ ನವೀನ ಪವಿತ್ರನ ತೃತೀಯಸ್ಥಕ್ಕಾಗಿ ಸುಂದರತೆ ಸತ ಡಿಫೆನ್ಸ್ ಗೆ ಮರೋಗ್ತಾ ಇದ್ದಾನೆ ಪವಿತ್ರನ. ಮತ್ತೆ ನವೀನ ಚತುರ್ಥಕ್ಕಾಗಿ ನವೀನ್ ಪವಿತ್ರನ ಸುಂದರತೆ ಸತ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಗಂಧರ್ವ ಮಾಡಿದ ತಪ್ಪು ನವೀನ ಮಾಡ್ತಾ ಇಲ್ಲ. ಅದೃಷ್ಟದ ನಾಮುಚ್ಚುವಿಕೆಯಲ್ಲಿ ರಾಂಪೇಜ್ ಬೇಸ್ಕಲ್ ಅದೃಷ್ಟವನ್ನು ಪರೀಕ್ಷಿಸಿದೆ. ಆದಷ್ಟು ಬೇಗ ತಮ್ಮ ನೀಡವನ್ನು ತಿಳಿಸಿಕೊಡಿ. ಸುಂದರತೆ ಹೊಡೆತ ನೆಟ್ಟ ನೇರನೇ ಹೊಡೆತ ತಂಡಕ್ಕೆ ಮತ್ತೊಂದು ಓಟದ ಪೂರೈಕೆ ನೀಡ್ತಾ ಇದ್ದಾನೆ. ಇದರೊಂದಿಗೆ ತಂಡದ ಮೊತ್ತ 18ಕ್ಕೆ ಏರಿಕೆ ಕಂಡು ಬರ್ತಾ ಇದೆ. 2 ಇದ್ದವ ನೆಕ್ಸ್ಟಕ್ಕೆ ಕೋನಿಸ್ತಕ್ಕಾಗಿ ನವೀನ ಸುಂದರತೆ ಸತ ಮತ್ತೊಂದು ಶೂನ್ಯದ ಮುಕ್ತಕ್ಕೆ ನೀಡ್ತಾ ಇದ್ದಾನೆ. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 18. ಪರ್ಶುವಿನ
ನಾಮದೇವನು ವಿಕಟಗೊಳಿಸ್ತಾ ಇದ್ದಾನೆ. ಪರ್ಶು ಪವಿತ್ರನ್ 12 ಸುತ 11 ಓಟದ ಗುರಿ ಬೆನ್ನಟ್ಟಬೇಕಾಗ್ತದೆ ಕೆಬಿಸಿ ಕೈ ತಂಡ. ಮತ್ತೊಮ್ಮೆ ಪರ್ಶು ಪವಿತ್ರನ್ ಸುಂದರ ದೇಶದ 30 ಮೀಟರ್ಗಳಲ್ಲಿ ಸಫಲತೆ ಕಂಡುಕೊಳ್ತಾ ಇದ್ದಾನೆ. ಇದರೊಂದಿಗೆ ಮತ್ತೊಂದು 1 ಓಟದ ಪೂರೈಕೆಗೊಳ್ತಾ ಇದೆ. ಮತ್ತೊಮ್ಮೆ ಷಟ್ಕ ವರ್ಗ ಹೀರೋ ರಾಜೇಶ ಸ್ಟ್ರೈಕ್ ನಲ್ಲಿ ಬಾಕಿ ಉಳಿತಾ ಇದ್ದಾನೆ. ಪ್ರಸ್ತುತ ಜೈ ಕರ್ನಾಟಕಕ್ಕಾಗಿ ಆಡ್ತಾ ಇರುವ ರಾಜೇಶ ಸುಂದರ ಪ್ರಸ್ತುತ ಶೂನ್ಯದ ಮುಚ್ಚಳಿಗೆ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಸ್ತುತ ಜೈ ಕರ್ನಾಟಕ ಆಡುತ್ತಿರುವ ರಾಜೇಶ ಈ ಎಚ್ಪಿಎಲ್ ನಲ್ಲಿ ಕೆಬಿಸಿಗೆ ಬ್ಯಾಟ್ಸ್ಮನ್ ಆಗಿ ಮೊರೆ ಹೋಗ್ತಾ ಇದ್ದಾನೆ. ಸುಂದರ ದೇಶದ ಶೂನ್ಯದ ಮುಚ್ಚಳಿಗೆ ಮಾತ್ರ ಬಾಕಿ ಉಳಿತಾ ಇದೆ. ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ತಯಾರಿದೆ. ಆದಷ್ಟು ಬೇಗ ಭೋಜನೆಗೆ ಸಿದ್ಧತೆಯನ್ನು ಮಾಡಬೇಕಾಗಿ ವಿನಂತಿ ಮಾಡಿಸ್ಕೊಳ್ತಾ ಇದ್ದಾನೆ. ನೋ ಬಾಲ್ ಅಂತರಿಂದ ನಕಾರಾತ್ಮಕ ತೀರ್ಪು, ನೋ ಬಾಲ್ ಎಂಬ ತೀರ್ಪು ನೀಡ್ತಾ ಇದ್ದಾರೆ. ಅದರೊಂದಿಗೆ ಅಲ್ಲಿದ್ದ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ಕೀರ್ತಿ ನೋ ಬಾಲ್ ಎಂಬ ತೀರ್ಪು ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಫ್ರೀಟ್ ಇರುವುದಿಲ್ಲ. ಮತ್ತೊಂದು 1 ಓಟದ ಲಾಭವನ್ನು ಪಡೆದುಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ರಾಜೇಶ ಮತ್ತೊಮ್ಮೆ ಬರ್ಶೂಟು ಸುಂದರತೆ ಹೊಡೆತ ನೆಟ್ಟ ನೇರನೆ ಹೊಡೆತ ಸಿ ಹೇಲಾಲಿತ ಕ್ಷೇತ್ರಕ ಸುಂದರ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಇದರೊಂದಿಗೆ ಪವಿತ್ರನ್ನ ಆಟ ಅಂತ್ಯಕ್ಕೆ ಬರ್ತಾ ಇದೆ. ಕಬಲಿ ಹೋಗಿ ಪವಿತ್ರನ್ ನಾನೊಂದು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ದಾಂತಿಗೆ ನಾವು ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಕರ್ಕಳ್ಳಿಯ ಹುಲಿ ಸ್ವಾಮಿಯ ಪರಿಚಯ ಮಾಡಿಸ್ಕೊಂತಾ ಇದ್ದಾನೆ. ಆದಷ್ಟು ಗುರುಗಳನ್ನು ಗುರು ಎಂಬ ನಾಮದಲ್ಲಿರುವ ಹೇಮಂತ ರಾಕಿ ಅವರನ್ನು ಗಳಿಸಿದ ಆಟಗಾರ ಸ್ವಾಮಿ ಈಗ ನಾನ್ ಸ್ಟ್ರೈಕ್ ನಲ್ಲಿ ಬಾಕಿ ಉಳಿತಾ ಇದ್ದಾನೆ. ಮತ್ತೊಮ್ಮೆ ರಾಜೇಶ ಸ್ಟ್ರೈಕ್ ನಲ್ಲಿ ಸುಂದರ ತೋರಿಸಿದ ಸ್ವೀಪ್ಗಾಗಿ ಮನವಿ ಚೆಂಡನ್ನು ಗುರುತಿಸಲು ವಿಫಲನಾಗ್ತಾ ಇದ್ದಾರೆ ರಾಜೇಶ. ಮತ್ತೊಮ್ಮೆ ಪರ್ಶೂಟು ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. 8 ಓಟದ ಪೂರೈಕೆಗೊಳ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 22. ಮುಷಕೋನಿಸ್ತಿಗಾಗಿ ಪರ್ಶು ಸ್ವಾಮಿ
ಇದ್ರ ಮಧ್ಯೆ ಮತ್ತೊಂದು ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಇದೊಂದು ಓವರ್ನ ಮುಕ್ತಾಯಕ್ಕೆ ತೆಗೆದ ಮೊತ್ತ 22. ಉಳಿದ 6 ಎಸೆತಗಳ ಮುಂದೆ 7 ಓಟದ ಗುರಿ ಬೆನ್ನಬೇಕಾಗ್ತದೆ. ಒಂದು ರೀತಿ ಹೇಳ್ಬೇಕಾದ್ರೆ ನಡುರೆತ್ತಿಯ ಮೇಲೆ ಕಡು ಕಪ್ಪಿಯ ಪ್ರಯೋಗಗೊಳ್ತಾ ಇದೆ. ನಾನು ಮೊದಲು ಹೇಳಿದಾಗೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ನೀಡ್ತಾ ಇದೆ. ಕೋಣೆಯವರಿಗಾಗಿ ತರದ ನಾಯಕ, ಜವಾಬ್ದಾರಿಯುತ ನಾಯಕ ಯಾರನ್ನು ಲಿಖಿತಗೊಳಿಸಲು ನೋಡಬೇಕಾಗ್ತದೆ. 6ರ ಮುಂದೆ 7 ಓಟ. ಅಭಿಮಾನಿಗಳನ್ನು ತುದಿ ಕಾಲಲ್ಲಿ ನಿಲ್ಲಿಸುವಂತ ಪಂದ್ಯಾಕೂಟ. 2 ಬಲಿಷ್ಠ ತಂಡಗಳ ನಡುವಿನ ಸೆಣಸಾಟ ನೋಡ್ಬೇಕಾಗ್ತದೆ. 6ರ ಮುಂದೆ 7 ಓಟದ ಅವಶ್ಯಕತೆ. ತಂಡದ ಜವಾಬ್ದಾರಿಯನ್ನು ಕೋನರ್ ಬಾಲ್ ಮಾಡಲು ಅಕ್ಬರ್ ಹೋಗ್ತಾ ಇದ್ದಾನೆ. 6ರ ಮುಂದೆ 7. ಶೀಘ್ರಗತಿಯಲ್ಲಿ ಪಂದ್ಯವನ್ನು ನಡೆಸಿಕೊಡಿ. ಯಾರಿಗೂ ಆಲ್ಪೇಸ್ ಇದ್ರೆ ಕೊಂಚ ಕಾಲ ಕಣ್ಣನ್ನು ಮುಚ್ಚಿ. ಇದು ಹೈ ವೋಲ್ಟೇಜ್ ಪಂದ್ಯಾವಳಿ. 6 ಮುಂದೆ 7. ಸುಂದರ್ ಎಸೆತ ಬೌನ್ಸರ್ ಮಾದರಿಗಾರಿಕೆ ಕಂಡು ಬರ್ತಾ ಇದೆ. ಪ್ರಥಮ ಎಸೆತ ಶೂನ್ಯದ ಮುಚ್ಚಳಿಕೆ ನೀಡ್ತಾ ಇದ್ದಾನೆ. ಇದರೊಂದಿಗೆ ಪ್ರಥಮ ಎಸೆತ ಶೂನ್ಯ. 5ರ ಮುಂದೆ 7. ಮತ್ತೊಮ್ಮೆ ಇದ್ರ ಮಧ್ಯೆ ತರವಲ್ಲ ಬೇಸತ್ತ. ಇದರೊಂದಿಗೆ 1 ಹೊಡೆದ ಸೇರ್ಪಡೆಗೊಳ್ತಾ ಇದೆ. 5ರ ಮುಂದೆ 6. ಕೇವಲ ಗೌರ್ಮೆಂಟ್ ಇದ್ದರೆ ಕೊಟ್ಟಿದ್ದಲ್ಲಿ ತಂಡದ ಗೆಲುವಿಗೆ ಅವಶ್ಯಕತೆ ಇರುವುದಿಲ್ಲ. ಅಂಪರ ತೀರ್ಮಾನ ಅಂತಿಮವಾಗಿರುತ್ತದೆ. ಮತ್ತೊಮ್ಮೆ ಅಕ್ಬರ್ ಟು ಮತ್ತೆ ಬಾಲಿಷ್ಟ ಹೊಡೆತ ಸೀಮಾ ರೇಖೆ ಹೊರ ಬದಲು ಚಲಿಸ್ತಾ ಇದೆ ಚೆಂಡು. ಮಧ್ಯೆ ಕೆಬಿಸಿ ಕೈಮಾರ ಈ ಪಂದ್ಯಾಟವನ್ನು ವಿಜಯದ ಮೊರೆ ಹೋಗ್ತಾ ಇದೆ. ರಾಜೇಶ ಈ ಪಂದ್ಯದ ಹೀರೋ. ಅದೆಷ್ಟು ಷಟ್ಕ, 3 ಷಟ್ಕ ಬಾರಿಸಿದ ಹೀರೋ ಕೈಮಾರ ಇದ್ದಾರೆ. ಕೃಷ್ಣನಾಗಿ ಹೇಳ್ತಾ ಇದ್ದಾನೆ. ಇದರೊಂದಿಗೆ ತೃತೀಯ ಪಂದ್ಯಕೂಟ ಕೆಬಿಸಿ ಜಯಗಳಿಸ್ತಾ ಇದೆ. ಮುಂದಿನ ವೀಕ್ಷಕ ನೋಡಗಾಗಿ ನಮ್ಮಲ್ಲಿ ನೆಚ್ಚಿನ ಅಫ್ಜಲ್ ಕೊಪ್ಪ ಅವರ ಪಾಲಕರಿಗೆ ಧನ್ಯವಾದಗಳು.
ಧನ್ಯವಾದಗಳು ಜೀವನ್ ಅವರೇ. ಎಲ್ಲ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾಪಟುಗಳವರು ದಯವಿಟ್ಟು ಗಮನಿಸಿಕೊಳ್ಳಿ. ಒಂದು ರೀತಿಯಲ್ಲಿ 3 ದಿನಗಳ ಕಾಲ ಈ ಟೂರ್ನಿಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಈ ಟೂರ್ನಿಮೆಂಟ್ಗೆ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಮಧ್ಯಾಹ್ನದ ಲಘು ಉಪಹಾರ, ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಕ್ರೀಡಾ ಪ್ರೇಕ್ಷಕರು, ಕ್ರೀಡಾಪಟುಗಳು ಎಲ್ಲರೂ ಕೂಡ ತೆರಳಿ ಶಿಸ್ತಿನಿಂದ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಇದೀಗ ಸಾಕಷ್ಟು ಶಾಂತ ರೀತಿಯಲ್ಲಿ ಜರುಗ್ತಾ ಇದೆ. ಮೊದಲ ದಿನ ಒಟ್ಟಾರೆ 3 ದಿನಗಳ ಕಾಲ ಹಗಲಿನ ವ್ಯವಸ್ಥಿತ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ.